ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗದ ಪ್ರವಾಸಿ ಮಂದಿರದಲ್ಲಿ ಟಿವಿ20 ಕನ್ನಡ ವಾಹಿನಿಗೆ ನ್ಯೂಸ್ ಸಂದರ್ಶನದಲ್ಲಿ ಜಿಲ್ಲಾ ಕಾರ್ಯದರ್ಶಿಯೂ ಆದ ಮುಜಾಹಿದ್ ಮರ್ಚೆಡ್ ರವರು ರೈತರ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲು ರೈತ ಸೇನೆ ಸದಾ ಸಜ್ಜಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ದಿನಾಂಕ 15/2/2026 ಬೆಳಗ್ಗೆ ರಾಯಚೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಆದ ಇಂದ್ರಜಿತ್ ಯಾದವ್ ಅವರ ಆದೇಶದ ಮೇರೆಗೆ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಮುಜಾಹಿದ್ ಮರ್ಚೆಡ್ ಮಾತನಾಡಿ, ರೈತರ ನೀರಿನ ಸಮಸ್ಯೆ, ಗೊಬ್ಬರದ ಕೊರತೆ ಸೇರಿ ವಿವಿಧ ತೊಂದರೆಗಳ ಕುರಿತು ಸಂಘಟನೆ ತಕ್ಷಣ ಸ್ಪಂದಿಸುತ್ತೆ ಎಂದಿದ್ದಾರೆ. ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ಅನ್ಯಾಯ ನಡೆದರೂ ಕೂಡ ತಕ್ಷಣ ಹೋರಾಟಕ್ಕೆ ಇಳಿಯುವುದಾಗಿ ಎಚ್ಚರಿಸಿದ್ರು. ಆಡಳಿತ ನಡೆಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಚುನಾವಣಾ ಸಮಯದಲ್ಲಿ ರೈತರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಲು ವಿಫಲವಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಮುಂದೆ ಬಂದಿರಿ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಮಸಲಾಪುರ ಗ್ರಾಮದವ್ರನ್ನ ರೈತರು ಕಾಯಿಪಲ್ಯ ಮಾಡಕ್ಕೆ ಹೋಗ್ತಾರೆ. ಇಲ್ಲಿ ಹೋಗ್ತಾರೆ ಅಂದರೆ APMC ಮಾರ್ಕೆಟ್, ನಮ್ಮದು ಯಾವುದೋ ಕಾಟನ್ ಮಾರ್ಕೆಟಲ್ಲಿ ಕೂಡ್ತಾರೆ. ಅದು ವ್ಯವಸ್ಥೆ ಇಲ್ಲ. ಮೊನ್ನೆ ಕರ್ನೂಲಿಂದ ಅಲ್ಲಿ ಮಾರಕ್ಕಿದ್ದಾರೆ. ಆಂಧ್ರ ತೆಲಂಗಾಣದಿಂದ ಬಂದು ಬಿಸ್ನೆಸ್ ಮ್ಯಾನ್ಗಳವರು ಬರೀ ಅಲ್ಲಿಂದ ಕರ್ನೂಲಿಂದ ಬಂದತಕ್ಕಂಥ ಮಾಲ್ ಖರೀದಿ ಮಾಡಿ ಅಲ್ಲಿ ಮಾರಾಟ ಮಾಡ್ತಾರೆ. 40/30 ಒಂದೊಂದು ಪ್ಲಾಟ್ ಇಟ್ಕೊಂಡು ನಮ್ಮವ್ರಿಗೆ ಜಾಗ ಕೊಡ್ತಾ ಇದ್ದಿದ್ದು. ನಾನು ಇದಕ್ಕಿಂತ ಮುಂಚೆ ಬರ್ರಪ್ಪ ನಮ್ಮ ರೈತ ಸಂಘದಾಗ ನನ್ನ ಕೆಲಸ ನಾನು ಹೋಗಿ ಕುಂತ್ರೆ ಯಾವುದು ಫೇಲ್ ಆಗಿಲ್ಲ, ನಾನು ಮಾಡ್ಕೊಂತೀನಿ, ನಮ್ಮ ಅಧ್ಯಕ್ಷರು ಮಾಡ್ಕೊಳ್ತಾರೆ, ನಾವು ಅವಳು ಮಾಡ್ಕೊಂತೀವಿ. ಇದರಾಗ ಯಾಕೆ ಸೇರಿ ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆಗಳಿದ್ದಾಗ ಬರ್ರಿ ಹೇಳ್ರಿ, ನಾವು ಬರ್ತೀವಿ ಅಂತ. ಈಗ ಮೊನ್ನೆ ಕರೆದ ನಾನು ಗದ್ದಲ್ ಸಾಹೇಬ್ ಜೊತೆಗಿದ್ದೀನಿ, ಅರ್ಜೆಂಟ್ ಕರೆಯಕತ್ತಾರೆ, ಬರ್ರಿ ಸರ್ ಇದು ಸಾರ್ಟ್ ಮಾಡೋಣ ಅಂತೇಳಿ 2 ದಿನ ಅಂತ ಹೇಳಿದ್ರು. ಆಯ್ತು ಬರ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ನಮ್ಮ ಸಂಘಟನೆಯವರೇ ಅಲ್ಲ, ಸಮಸ್ಯೆ ಆದ ಪರಿಹಾರ ಮಾಡೋ ಅಂತ ಹೇಳ್ತಾರೆ. ಸೇರ್ಪಡೆ ಒಲ್ಲೆ ಅಂತೇಳಿ ನಮ್ಗೆ ಸಮಸ್ಯೆ ಪರಿಹಾರ ಮಾಡಿಕೊಡಂದ್ರೆ ನಾವು ಯಾಕೆ ಮಾಡಬೇಕು? ನಮ್ಮದೊಂದು ರೀಸನ್. ಈಗ ನಮ್ದು ಯಾವುದು ಪರ್ಸ್ನಲ್ ಕೆಲಸ ನನ್ನ ಆಗ್ಬೇಕಂದ್ರೆ ದೇವ್ರದಲ್ಲಿ ನಮ್ಮ ನಾಲೆಜ್ ಆದ, ನಾವು ಆಫೀಸರ್ಗೆ ಮಾತಾಡ್ತೀವಿ, CO ಮಾತಾಡ್ತೀವಿ, DC ಕುಂತು ಮಾತಾಡ್ತೀವಿ. ಇದ್ರಾಗ ಯಾಕೆ ಸಂಘಟನೆದಾಗ ಅಂದರೆ ನಮ್ಮ ಸಮಸ್ಯೆಗಳು ಬಂದಾಗ ಒಬ್ರಿಗೊಬ್ರು ಸಹಕಾರ ಇರಲಿ ಅಂತೇಳಿ ನಮ್ಮ ಚಿಹ್ನೆನ ಅದಕ್ಕೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಚಿಹ್ನೆ ಕೊಟ್ಕೊಂಡಿದ್ದಾರೆ ರೈತ. ಇದಕ್ಕಿಂತ ಮುಂಚೆನೂ ರೈತ ಸಂಘಗಳಿದ್ದಾವೆ, ಬೇರೆ ರೀಸನಿಗೆ ಮಾಡ್ಕೊಂಡಿರ್ಬೋದು. ನಮ್ಮ ಸಂಘಟನೆ ಸ್ಪೆಷಲಾಗಿ ಯಾವುದೇ ದುರುದ್ದೇಶದಿಂದ ಮಾಡ್ಕೊಂತಿದ್ದಲ್ಲ. ಶಾಂತಗೌಡ ಚನ್ನಪಟ್ಟ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು 2,000 ಎಕರೆ ಅವ್ರದ್ದು ಭೂಮಿ, 2,000 ಎಕರೆ ಭೂಮಿ ಅವ್ರಿಗೆ ಸಂಘಟನೆ ಅವಶ್ಯಕತೆ ಇಲ್ಲ. ಅವ್ರು ದುಡ್ಡು ಬರೀ ಕುಂತಲ್ಲಿ ಆರಾಮ್ ಕುಂತು ತಿಂದು ಅವ್ರಿಗೆ 8 ಕೋಟಿ ಗಾಡಿಗಳಲ್ಲಿ ಮನೇಲಿ ಕುಂತು ನಿಂತವು. ನಮ್ಮ ರಾಜ್ಯ ಉಪಾಧ್ಯಕ್ಷರು ಲಕ್ಷ್ಮೀಕಾಂತ್ ಪಾಟೀಲ್ ಅಂತೇಳಿ ಮದ್ದರ್ಕಿ, ಅವರು 500 ಎಕರೆ ಭೂಮಿ, ಅವ್ರು ಬಿಸ್ನೆಸ್ ಮಾಡ್ಕೊಂಡು ಆರಾಮಿರ್ಬೋದು. ಈ ಹೋರಾಟ ಯಾಕೆ ಬಂದಾರಪ್ಪ ಅಂದರೆ, ಒಂದು ಮನುಷ್ಯ ಒಳ್ಳೇದು ಮಾಡಿ ಹೋಗ್ಬೇಕು ನಮ್ಮ ರೈತರಿಗೆ ಅಂತದ್ದು ಬಂದಾರೆ. ನೀವು ಬಂದಿರಿ, ಸಮಸ್ಯೆ ಏನೇ ಇರಲಿ ನಾವು ಕರಿತೀವಿ. ಯಾಕಂದರೆ ನಮ್ಮ ಸೇನಾನಿಗಳಿದ್ದಂಗೆ ರೈತ ಹಸಿರು ಸೇನೆ ಬೇರೆ, ನಮ್ಮದು ರೈತ ಸೇನೆ ಅಂತೇಳಿ ಸಪ್ರೇಟಾಗಿ ಚನ್ನಪಟ್ಟಣವ್ರು ನಮ್ಮ ಶಾಂತಗೌಡರು ಮಾಡಿದ್ದಾರೆ. ನಿಮ್ಗೆ ಏನೇ ಸಮಸ್ಯೆ ಇರಲಿ ಬರ್ತೀವಿ. ಇದು ಯಾವುದೇ ದುರುದ್ದೇಶಕ್ಕೆ ಬಳಸ್ಕೊಬೇಡ್ರಿ ಅಷ್ಟೇ. ನಿಮ್ದು ಏನೇ ಸಮಸ್ಯೆ ಇದ್ದರೆ ಬಗೆಹರಿಸೋಕೆ ನಾವು ಬರ್ತೀವಿ. ನೀವು ಯಾವಾಗನ ಕರೀರಿ. ನಿಮ್ಗೆ ಏನಾನ ಕೆಲಸ ನಾವು ಕರೆದಾಗ ಬರ್ರಿ. ನಿಮ್ಮ ಕೆಲಸ ಇದ್ದರೆ ಪರ್ಸ್ನಲ್ ಫ್ಯಾಮಿಲಿ ವರ್ಕ್ ಇದ್ದಾಗ ಯಾರೂ ಬರೋಕ್ಕೆ ಅವಶ್ಯಕತೆ ಇಲ್ಲ, ಯಾರಿಗೂ ಒತ್ತಡ ಇಲ್ಲ. ಒಬ್ರಿಗೊಬ್ರು ಸಹಕಾರ ಮಾಡಿದಾಗ ಮಾತ್ರ ಇದು ಕೆಲಸಗಳಾಗ್ತವೆ, ಇಲ್ಲಾಂದ್ರೆ ಇಲ್ಲ. ನಿಮ್ದು ಏನೇ ಗ್ರಾಮದ ಸಮಸ್ಯೆ ಇರಲಿ, ನಿಮ್ಮ ಪರ್ಸ್ನಲ್ ಸಮಸ್ಯೆ ಇರಲಿ, ಏನೇ ಇರಲಿ ಅದು ಸಾಲ್ವ್ ಆಗ್ತದ. ಅದು ನಿಜವಾಗಿ ವ್ಯಾಲಿಡ್ ನಿಮ್ಮದು ಸಮಸ್ಯೆ ಇದೆ ಅಂದರೆ ಬಗೆಹರಿಸ್ತೀವಿ. ಇನ್ವ್ಯಾಲಿಡ್ ಯಾವುದೋ ಅನ್ನೆಸೆಸರಿ ಇತ್ತಂದರೆ ನಾವು ಅದಕ್ಕೆ ಸಹಕಾರ ಮಾಡಲ್ಲ ನೇರವಾಗಿ. ಏನು ನೀವು ಇದು ತಗೊಂಡ ಮೇಲೆ ನಿಯತ್ತಾಗಿ ನಮ್ಮ ಸಂಘಟನೆಗೆ ಸಹಕಾರ ಮಾಡಿ, ನಾವು ನಿಮ್ಗೆ ಯಾವಾಗಾದರೂ ಫೋನ್ ಮಾಡಿ, ಅದು ಎಂಥದೇ ಸಮಸ್ಯೆ ಇರಲಿ ಪ್ರಯತ್ನ ಮಾಡೋಣ. ಅದು ಸಹಕಾರ ಆಗ್ತದ ಇಲ್ಲ, ಆಮೇಲೆ ಅದು ಸಾಲ್ವ್ ಆಗ್ತದಿಲ್ಲ ಸೆಕೆಂಡರಿ. ಈಗ ಇದರ ತೊಗೊಂಡ್ಮೇಲೆ ಕೆಲವರು ಮಾತಾಡ್ತಾರೆ ನಿಮ್ಮಿಂದ ಸಾಲ ಯಾಕೆಂದ್ರೆ ಇದು ನಮ್ಗೆ ನಿನ್ನೆ ಓದ್ವಿ, ಬರೀ ನಾವು ಸೆಕ್ರೆಟರಿ ಅದೇ ಪ್ರಾಬ್ಲಮ್ ಓದ್ವಿ, ಇಲ್ಲ ಅಂತಿಲ್ಲ, ಬಗೆಹರಿಸಿ ನಮ್ಮವ್ರು ಅಲ್ಲ ಅಂದ್ರೂ ಓದಿದ್ವಿ. ಹೋಗೋಣ ಸೆಕ್ರೆಟರಿಯಲ್ಲಿ ಹೋಗಿ ಕುಂತೀವಿ, APMC ಅಧ್ಯಕ್ಷರು ಕರೆಸಿ ಹೇಳಿ ಅವ್ರನ್ನ ಮುಂದೆ ಫೋನ್ ಮಾಡಿ ಅವ್ರಿಗೆ ಬೈದಿದ್ದಾರೆ. ಮರುದಿನ ಹೋದರೆ ಅವ್ರ ಪ್ಲಾಟಲ್ಲಿ ಗುಂಡ ಬರಲಿಲ್ಲ. ಆಂಧ್ರ ತೆಲಂಗಾಣದವರು ಯಾರು ಅಲ್ಲಿ ಬರಲಾರ್ದು ಮಾಡಿ ನಮ್ಮ ರೈತರೇ ಅಂತೇಳಿ ನಾವು ಭಾವನೆಯಿಂದ ಓದ್ವಿ. ಆದರೆ ನಾವು ರೈತರ ಅಲ್ಲ, ನಮ್ಮಲ್ಲಿ ಇಲ್ಲ ಅಂತೂ ನಾವು ಹೋಗ್ಲಿಕ್ಕಿಲ್ಲ. ಯಾರೇ ಇರಲಿ, ನಿಮ್ಮ ಸೇರ್ಪಡೆ ಇಲ್ಲ ಅಂದ್ರೆ ನಿಮ್ಮ ಸಂಬಂಧಿಕರಿರಲಿ, ಅವರಿರಲಿ, ಸಮಸ್ಯೆ ಬಂದಾರ ಅಂದರೆ ಹೇಳ್ರಿ. ನಾವು ರೈತರ ಸಮಸ್ಯೆ ಏನೇ ಇರಲಿ ಮಾಡೋಣ. ರೈತರು ಅಂದರೆ ಬರೀ ಹೊಲಗಳಿಗಷ್ಟು ಸಿಗುತ್ತಲ್ಲ, ನೀರು, ಚರಂಡಿ, TC, ಕರೆಂಟ್ ಏನೇ ಇರಲಿ ಅವು ನಮ್ಮ 90% ರೈತರ ಸಮಸ್ಯೆನೇ. ಅದಕ್ಕೆ ಯಾವುದಕ್ಕೆ ನಾವು ಹಿಂದೆ ಆಗಲ್ಲ. ನಾವು ಅಧ್ಯಕ್ಷರಿದ್ದೀವಿ, ನಾವಿದ್ದೀವಿ, ಯಾವಾಗಲೂ ರೆಡಿ ಇದ್ದೀವಿ. ಇದನ್ನು ಸುಮ್ಮನೆ ಕುಂದ್ರಬಾರ್ದು. ಏನೇ ಸಮಸ್ಯೆ ಜನದಿಂದ ನೀನು 100 ಮಾಡು, ಒಳ್ಳೇದು ಮಾಡು, ಕೆಟ್ಟದ್ದು ಮಾಡಿ ಮಾತಾಡೋರು ಯಾಕೆಂದ್ರೆ ಅದೇನು ಮಾಡ್ತಾರೆ ಅವ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಏನು ಮಾಡಿದ್ರು ಮಾತಾಡ್ತಾರೆ. ಬೆನ್ನಿಂದ ಮಾತಾಡೋದು ಬಿಡೋದೇ ಇಲ್ಲ. ಜೀವನ ಪರ್ಯಂತ ಹೇಳೋರು ಹೇಳೇ ಇರುತ್ತೆ. ಅವ್ರು ನೋಡ್ಕೊಂತಿರ್ಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಹೇಳ್ತಾನೆ ಲೈಟಾಗಿ ತೊಗೊಂಡ್ಬಿಡ್ಬೇಕು. ನಮ್ಮ ಕೆಲಸ ನೀಟಾಗಿದೆ, ನಾವು ಸೇರ್ಪಡೆ ಮಾಡೀವಿ, ನಾವು ಆಗಿವೆ, ನಮ್ಮ ಕೆಲಸ ನಾವು ಹೋಗ್ತಾ ಇರ್ಬೇಕು ಅಷ್ಟೇ. ಇಲ್ಲಿ ಯಾರಾದರೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ, ನಾವು ನಮ್ಮ ಸಂಘಟನೆ ಬಗ್ಗೆ ಹೇಳ್ತೀವಿ.
ಮುಂದಿನ ದಿನಗಳಲ್ಲಿ ID ಕಾರ್ಡ್ ಕೊಡ್ತೀವಿ ನಿಮ್ಗೆ. ಅದೇನಿದೆ ಆಧಾರ್ ಕಾರ್ಡು ಒಂದು ಫೋಟೋ ಕೊಡು ಅಂತೀವಿ. ಅದು ಮಾಡ್ಸೋಕ್ಕೆ ನಾವು ಎಲ್ಲರೂ ಒಂದೇ ಸರ್ತಿ ಮಾಡಿದಾಗ ನಮ್ಗೆ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಅಂತೇಳಿ ನಾವು ನಿಲ್ಲಿಸಿವಿ ID ಕಾರ್ಡ್. ಒಂದು ಲಕ್ಷ ತೋರಿಸಿಬಿಟ್ರೆ ಸಾಕು. ನಿಮಗೇನು ಯಾರು ತೊಂದರೆ ಇಲ್ಲಾರ್ದಂಗೆ ಆ ವ್ಯವಸ್ಥೆ ಜಿಲ್ಲಾ ಮಟ್ಟದಲ್ಲಿ ನಾವು ಇಟ್ಟಿವಿ. ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮಂಥವ್ರೆಲ್ಲ ಒಗ್ಗಟ್ಟಾದಾಗ ಮಾತ್ರ ಇನ್ನೂ ಸಾಧ್ಯ, ಇನ್ನೂ ಬಲವಾಗಿ ಆಗ್ತದೆ. ನಾನು ಹೋದರೆ ನನ್ನ ವಯಸ್ಸಿಗೆ ಮಾಡ್ಕೊಂಡು ಬರ್ತೀನಿ, ಅದೇನು ದೊಡ್ಡ ಕೆಲಸ ಅಲ್ಲ. ಎಲ್ಲರ ಕೆಲಸ ಆಗ್ಬೇಕಾದ್ರೆ ಎಲ್ಲರೂ ಒಗ್ಗೂಡ್ಬೇಕು. ಇದ್ರೆ ಕೆಲವೊಬ್ಬರಿಗೆ ಕೆಲಸ ಆಗಿಲ್ಲ ಅಂತೇಳಿನೂ ಬೇಜಾರು ಮಾಡ್ಕೊಂತಿಲ್ಲ. ಎಲ್ಲ ಒಂದೇ ಸರ್ತಿ ಆಗಲ್ಲ. 5 ಬೆರಳು ಕೊಡೋದಿಲ್ಲ. ಯಾವಾಗ ಕೊಡ್ತಾವೆ ಅಂದರೆ ನಾವು ಊಟ ಮಾಡೋಕ್ಕಾಗಕ್ಕೆ ಮಾತ್ರ ಕೊಡ್ತಾರೆ. ಅದನ್ನು ಹೊಟ್ಟೆ ತುಂಬಬೇಕಂದ್ರೆ ಕೂಡಿಸ್ಲೇಬೇಕು, ಸಮ ಮಾಡಲೇಬೇಕು. ಅವು ಆಗ್ತವೆ. ಎಲ್ಲ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತಿಲ್ಲ, ಸಾಧ್ಯ ಆಗ್ತಾವೆ. ಕೂಡಿದಾಗ ಮಾತ್ರ ಸಕ್ಸಸ್ ಆಗ್ತದೆ. ಅದನ್ನು ಎಲ್ಲ ಕೂಡಿ ಸಕ್ಸಸ್ ಮಾಡೋ ಪ್ರಯತ್ನ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವು ID ಕಾರ್ಡ್ನು ಕೊಡ್ತೀವಿ. ಈಗ ಕೆಲವೊಂದು ಹಸಿರು ಸೇನೆ ಮಾಡಿದ್ದಾರೆ, ಅಲ್ಲಿಗೇನು ಕೆಲಸ ಮಾಡ್ತಾವೆಲ್ಲ ಗೊತ್ತಿಲ್ಲ. ನಮ್ಮ ಸಂಘಟನೆ ನಿಜವಾಗಿ ಎಲ್ಲೇ ಇರಲಿ, ನಾವು ಇಲ್ಲಿಂದ ಜಾಲಹಳ್ಳಿ, ಲಿಂಗಸೂರು, ಬೇರೆ ಬೇರೆ ಕಡೆ ಹೋಗಿ ಕೆಲಸ ಸಾಲ್ವ್ ಮಾಡಿ ಯಾವೇ ಇರಲಿ. ನಿಮ್ಮಲ್ಲಿ ಏನು ದೊಡ್ಡ ಸಮಸ್ಯೆ ಇರಲಿ, ಸಮಸ್ಯೆ ಇರಲಿ ಹೇಳಿ, ಪ್ರಯತ್ನ ಮಾಡೋದು ನಮ್ಮದು, ಫಲ ಕೊಡೋದು ದೇವ್ರ ಮೇಲೆ ಅಂತೇಳಿ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಈಗ ಆ್ಯಕ್ಚುಲಿ ನಾವು ಸನ್ಮಾನ ಶಾಲು ಮತ್ತು ಹಾರ ಆಗಬೇಕಿತ್ತು. ಲಾಸ್ಟ್ ಟೈಮ್ನು ಅದು ಮಾಡಿಲ್ಲ, ನಿಮ್ಮ ಹಳ್ಳಿ ಅಂತ ಅದು ಮಾಡ್ತಾಯಿಲ್ಲ. ಅದನ್ನು ಬಂದೇ ಮಾಡಿಬಿಟ್ಟಿವಿ. ನಮ್ಮ ಅಧ್ಯಕ್ಷರು ಅಂದ್ರೆ ಇಟ್ಕೊಂಡ್ಬಿಟ್ಟಿದ್ರು. ಯಾರು ಸೇರ್ಪಡಾಕ್ರು ಒಂದು ಶಾಲ್ ಜೊತೆಗೆ ಸನ್ಮಾನ ಬೇಡ, ನಮ್ಮ ಹಸಿರು ಶಾಲು ಮಾತ್ರ ಅಂತೇಳಿ ನಾನೇ ಹೇಳಿ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಇಲ್ಲ ದೊಡ್ಡದಾಗಿ ಮಾಡ್ಬೇಕಂತಿತ್ತು. ಈಗ ನೆಕ್ಸ್ಟ್ ನಮ್ಮ ಎಲ್ಲ ಪೋರ್ ಜಗತ್ತಲ್ಲಿ ಯಾವಾಗಿರ್ತಾರೆ ಅವರೆಲ್ಲ ಯಾರ್ಯಾರು ಫ್ರೀ ಇದ್ರೆ ಬರ್ರಿ. ಈಗ ನಮ್ಮ ಜಗಣ ಫ್ರೀ ಇದ್ರೆ ಬಂದರೆ, ಈಗ ಯಾರನ್ನ ಬ್ಯುಸಿ ಇದ್ದರೆ ಬೇಡ. ಯಾಕಂದ್ರೆ ಫಸ್ಟ್ ಮನೆ ನೋಡೋಣ. ನಾವು ಪರ್ಸ್ನಲ್ ಮನೆ ಕೆಲಸ ಬಿಟ್ಟು ಸಂಘಟನೆಯಲ್ಲಿ ಅಂತ ಏನಿಲ್ಲ. ಇದ್ರಾಗ ಏನು ಸಂಘಟನೆ ಒಂದು ದೊಡ್ಡದು ಏನಿಲ್ಲ. ನಮ್ಮ ಸಮಸ್ಯೆಗಳು ಒಗ್ಗಟ್ಟಾಗಿ ಹೋರಾಡೋಣ ಅಂತೇಳಿ. ಒಂದು ತಾಯಿ ಹಾಲು ಕೂಡಿಸ್ಬೇಕಂದ್ರೆ ಕೂಡಿಸ್ನ ಅಳ್ಬೇಕು ನಾವು. ನಾವು ಒಂದು ಹೋರಾಡಿದಾಗ ಮಾತ್ರ, ನಾವು ಕೇಳಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತೇಳಿ ಎಲ್ಲರೂ ಸಹಕಾರ ಇರಲಿ. ನಮ್ಮ ಸಹಕಾರ ನಿಮ್ಮ ಜೊತೆಗೆ ಇರುತ್ತೆ ಅಂತೇಳಿ ಹೇಳ್ತೀನಿ. ನಾನು ಮುಗಿಸ್ತೀನಿ ನಮ್ಮ ಮಾತನ್ನು. ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷರು ಆದ ಯಲ್ಲಪ್ಪ ಅಂಬಿಗರ, ಉಪಾಧ್ಯಕ್ಷರು ಆದ ಬಸವ ಉಪ್ಪಾರ್, ಜಗದೀಶ್ ಗಂಜಳಿ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.